ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ನಿಮ್ಮ ಅನುಪಮ. ಇವತ್ತಿನ ವ್ಲಾಗನ್ನು ಶುರು ಮಾಡುವ ಮೊದಲು ನನ್ನ ಚಾನಲನ್ನು ಹೊಸದಾಗಿ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗಾದ್ರೆ ಇವತ್ತಿನ ವ್ಲಾಗನ್ನು ಶುರು ಮಾಡೋಣ, ಬನ್ನಿ. ಇವತ್ತಿನ ವ್ಲಾಗಲ್ಲಿ ನಾನು ನಿಮಗೆ ಮನೆಯಲ್ಲಿ ಹೈಜೆನಿಕ್ ಆಗಿ ಅರಶಿನದ ಪೌಡ್ರನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೇನೆ. ಇದನ್ನು ನೀವು ಮುಖಕ್ಕಾದರೂ ಹಚ್ಬೋದು, ಹೊಟ್ಟೆಗಾದರೂ ಆರಾಮವಾಗಿ ಧೈರ್ಯವಾಗಿ ತಿನ್ಬೋದು. ಅದಕ್ಕೆ ಹೆಚ್ಚೇನು ಸಮಯ ಬೇಡ, ಒಂದು 20 ನಿಮಿಷ ನೀವು ಇದಕ್ಕೆ ವ್ಯಯ ಮಾಡಿದರೆ ಸಾಕು. ಹಾಗಾದ್ರೆ ಈಗ ಹೇಗೆ ಮಾಡಿದೆ ಅಂತ ನೋಡೋಣ, ಬನ್ನಿ. ನೋಡಿ, ಇದು ಅರಶಿನದ ಎಲೆ, ಅದರ ಬುಡದಲ್ಲಿ ಅರಶಿನದ ಕೊಂಬುಗಳು ಆಗ್ತದೆ. ಅದನ್ನ ತೆಗೆದು ಕೆಲವರು ಒಣಗಿಸ್ತಾರೆ, ಕೆಲವರು ಬೇಯಿಸಿ ಕೂಡ ಒಣಗಿಸ್ತಾರೆ. ನಾನು ಇದನ್ನ ಈಗ ಅಂಗಡಿಯಿಂದ ತಂದಂತಹ ಅರಶಿನದ ಕೊಂಬು, ಹಾಗೆ ನಾನು ಮಾಡಿದಂತ ಮನೆಯಲ್ಲಿ ಮಾಡಿದಂತ ಅರಶಿನದ ಕೊಂಬು ಇದು. ಅದನ್ನ ನಾನು ಬೇಯಿಸಿ ಒಣಗಿಸಿ ಇಟ್ಕೊಂಡಿದ್ದೇನೆ. ಅದನ್ನ ಪದಾರ್ಥಕ್ಕೆಲ್ಲ ಯೂಸ್ ಮಾಡುವಾಗ ತುಂಬಾ ಕಷ್ಟ, ಅಂದ್ರೆ ಗಟ್ಟಿ ಇರ್ತದೆ. ಅದನ್ನ ಕುಟ್ಟಿ ಪುಡಿ ಮಾಡಿ ಹಾಕ್ಬೇಕು. ಆ ಕಷ್ಟ ಎಲ್ಲ ಬೇಡ ಅಂತ ಈ ತರ ಮಾಡ್ಕೊಂಡಿದ್ದೇನೆ. ಒಂದು ಬೌಲ್ ತಕೊಳ್ಳಿ, ಅದಕ್ಕೆ ನೀವು ಅಂಗಡಿಯಿಂದಾದ್ರೂ ಅರಶಿನದ ಕೊಂಬು ತನ್ನಿ ಅಥವಾ ಮನೆಯಲ್ಲಿದ್ರೂ ಆಗ್ತದೆ. ಅದಕ್ಕೆ ನೀರನ್ನ ಹಾಕಿ ಒಂದು 2 ದಿನ ನೆನೆಯಲಿಕ್ಕೆ ಬಿಡಬೇಕು. ಅಂದ್ರೆ ಒಂದು 24 ಗಂಟೆ ನೀರಲ್ಲಿ ಅದನ್ನ ನೆನೆಯಲಿಕ್ಕೆ ಬಿಡಿ. ಈಗ ನಾನು ಫಸ್ಟ್ ದಿನ ಹಾಕೊಂಡಿದ್ದೇನೆ, ಇದು 2ನೇ ದಿನ. ಅದನ್ನ ಹಾಗೆ ಬಿಟ್ಟು ನೀರೇನು ಚೇಂಜ್ ಮಾಡ್ಬೇಕಂತ ಕೂಡ ಇಲ್ಲ, ಅಷ್ಟು ಗಲೀಜಾದ್ರೆ ಚೇಂಜ್ ಮಾಡ್ಕೊಳ್ಳಿ. ನೋಡಿ, ಈಗ ಅದು 2 ಕಟ್ಟಾಗಬೇಕು, ಅಲ್ಲಿಯವರೆಗೆ ಅದನ್ನ ನೆನೆಯಲಿಕ್ಕೆ ಬಿಡಿ. ಈಗ ಒಳ್ಳೆ ನೆಂದಿದೆ. ಇದನ್ನ ನಾನು ನೀರೆಲ್ಲ ಸೋಸ್ಕೊಂಡು ಬೇರೆ ಮಾಡಿಟ್ಕೊಳ್ತೇನೆ, ಅಂದ್ರೆ ನೀರೆಲ್ಲ ಸ್ವಲ್ಪ ಇಳಿಲಿ ಅಂತ. ನೀರಿಳಿದ್ರೆ ನಮ್ಗೆ ಸುಲಭ ಆಗ್ತದೆ ಕೆಲಸ ಅಂತ. ಈಗ ನೀರು ಇಳಿದ ನಂತರ ಇದನ್ನ ಒಂದು ಬಟ್ಟೆಯಲ್ಲಿ ಹಾಕಿ. ಬಟ್ಟೆಯಲ್ಲಿ ನಾನಿಲ್ಲಿ ಹಾಕ್ತೇನೆ, ಹಳೆಯ ಯಾವ್ದಾದ್ರು ಬಟ್ಟೆ ಇದ್ರೆ ಹಾಕೊಳ್ಳಿ, ಯಾಕಂದ್ರೆ ಅದರಲ್ಲಿ ಕಲರ್ ಆಗ್ತದೆ. ಇನ್ನು ಇದಕ್ಕೆ ನನಗೆ ಕಮೆಂಟ್ ಹಾಕ್ಬೇಡಿ, ಅಯ್ಯೋ ಯಾವ ಹಳೆ ಬಟ್ಟೆ ಹಾಕಿದ್ದೀರಿ ಅಂತ. ನಾನು ಹಾಕಿದ್ದೆ ಅದಕ್ಕೆ, ಯಾಕಂದ್ರೆ ಅದರಲ್ಲಿ ಹಳದಿ ಕಲರ್ ಆದ್ರೆ ಹೋಗುದಿಲ್ಲ. ಅದಕ್ಕಾಗಿ ಇದನ್ನ ಬಟ್ಟೆಯಲ್ಲಿ ಹಾಕಿ ಒಳ್ಳೆ ಒದ್ದೆಯನ್ನೆಲ್ಲ ತೆಗಿಬೇಕು. ಪುನಃ ಅದನ್ನ ಹಾಗೆ ಇಟ್ಟು ಹೋಗ್ಬೇಡಿ, ಅಂದ್ರೆ ಒಣಗ್ಲಿಕ್ಕೆ ಬಿಡಬೇಡಿ, ಪುನಃ ಗಟ್ಟಿ ಆಗ್ತದೆ ಅರಿಶಿಣದ ಕೊಂಬು. ಅದನ್ನ ಆಗಾಗನೇ ಮಾಡ್ಬೇಕು. ನೋಡಿ, ಇದನ್ನ ನೀವು ಚೂರಿಯಲ್ಲಿ ಕಟ್ ಮಾಡ್ಕೋಬಹುದು, ನಾನಿಲ್ಲಿ ಕತ್ರಿಯಲ್ಲಿ ಕಟ್ ಮಾಡ್ತೇನೆ. ನೋಡಿ ಎಷ್ಟು ಸುಲಭವಾಗಿ ಕಟ್ ಆಗ್ತದೆ, ನೋಡ್ತಿರ್ಬೋದು ನೀವು. ಅದನ್ನ ಚಿಕ್ಕ ಚಿಕ್ಕ ಕಟ್ ಮಾಡಿ, ಅಂದ್ರೆ ನಮ್ಗೆ ಮಿಕ್ಸಿ ಜಾರಲ್ಲಿ ಹಾಕ್ಲಿಕ್ಕೆ ಸುಲಭ ಆಗ್ಬೇಕು. ಅದಕ್ಕಾಗಿ ನಾನು ಇದನ್ನ ಚಿಕ್ಕ ಚಿಕ್ಕ ಕಟ್ ಮಾಡ್ತಾ ಇದ್ದೇನೆ. ನೀವು ಚೂರಿಯಲ್ಲಿ ಕೂಡ ಆರಾಮಾಗಿ ಇದು ಕಟ್ ಆಗ್ತದೆ. ನೋಡಿ, ಎಲ್ಲ ಕಟ್ ಮಾಡ್ಕೊಂಡು ಆಗಿದೆ. ಈಗ ಇದನ್ನ ನಾನೀಗ ಒಂದು ಮಿಕ್ಸಿ ಜಾರ್, ಅಂದ್ರೆ ನೀವು ಯಾವ್ದಾದ್ರು ಪುಡಿ ಮಾಡುವಂತ ಮಿಕ್ಸಿ ಜಾರ್ ಇದೆ ನೋಡಿ, ಚಿಕ್ಕ ಜಾರ್, ಅದರಲ್ಲಿ ಹಾಕಿ ಪುಡಿ ಮಾಡ್ಕೊಳ್ಬಹುದು. ನೋಡಿ, ಇಲ್ಲಿ ಹಾಕೊಂಡಿದ್ದೇನೆ ನಾನು. ತುಂಬಾ ನೀರಿರೋದು ಬೇಡ, ಸ್ವಲ್ಪ ಒಣಗ್ಬೇಕು. ನೋಡಿ, ಒಣಗುದಂದ್ರೆ ಬಟ್ಟೆಯಲ್ಲೇ ಒಣಗಿಸ್ಬೇಕು, ಹೊರಗಡೆ ಒಣಗಿಸುದಲ್ಲ. ನೋಡಿ ಯಾವ ತರ ಹುಡಿ ಆಗಿದೆ ಅಂತ. ತುಂಬಾ ಚೆನ್ನಾಗಿ ಕಲರ್ ಕೂಡ ಬರ್ತದೆ, ಅಷ್ಟೇ ಪರಿಮಳ ಕೂಡ ನಿಮ್ಗೆ ಬರ್ತದೆ. ನಿಮ್ಗೆ ಇದನ್ನ ಎಂತದು ಮನಸ್ಸು ಬಿಚ್ಚಿ ನೀವು ಇದನ್ನ ಅಡುಗೆಗೆ ಯೂಸ್ ಮಾಡ್ಬೋದು, ಮುಖಕ್ಕೂ ಯೂಸ್ ಮಾಡ್ಬೋದು, ಹಾಲಿಗೆ ಹಾಕಿ ಕೂಡ ಕುಡಿಯಬಹುದು, ಅಷ್ಟು ಆರಾಮಾಗಿ ಇರ್ತದೆ. ಮತ್ತೆ ಇದನ್ನ ಮಿಲ್ಲಿಗೆಲ್ಲ ಕೊಡ್ಬೇಕಂತಿಲ್ಲ. ನೋಡಿ, ಅದನ್ನ ನಾನೀಗ ಬಟ್ಟಲಲ್ಲಿ ಹಾಕ್ತಾ ಇದ್ದೇನೆ. ಇನ್ನೊಂದು ನೆಕ್ಸ್ಟ್ ಟ್ರಿಪ್ ಅಲ್ಲಿ ಕೂಡ ಅದನ್ನ ಗ್ರೈಂಡ್ ಮಾಡಿ ಹಾಕ್ತಾ ಇದ್ದೇನೆ. ನೀವು ಮಿಲ್ಲಿಗೆ ಕೊಟ್ರೆ ಅಲ್ಲಿ ಸ್ವಲ್ಪ ಏನಾದ್ರೂ ಮಿಕ್ಸ್ ಮಾಡುವವರು ಖಾರದ ಪುಡಿ ಎಲ್ಲ ಬೇಡ, ನೀವು ಇದನ್ನ ಆರಾಮಾಗಿ ಮನೆಯಲ್ಲೇ ಮಾಡ್ಕೋಬಹುದು. ನೋಡಿ, ನಾನು ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದೇನೆ ಅಂತ. ಇದಕ್ಕೆ ನೀವು ಸ್ವಲ್ಪ ಸಮಯವನ್ನ ಉಳಿಸ್ಕೊಂಡ್ರೆ ಎಲ್ಲರ ಆರೋಗ್ಯ ಒಳ್ಳೇದಿರ್ತದೆ, ನಮಗೂ ಕೂಡ ಮನಸ್ಸು ತೃಪ್ತಿ ಆಗ್ತದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ತುಂಬಾ ಖುಷಿ ಆಗ್ತದೆ. ಅರಿಶಿಣದ ಕಲರ್ ಕೂಡ ಹಾಗೆ ಇರ್ತದೆ. 1 ಗಂಟೆ ನೀವು ಇದನ್ನ ಬಿಸಿಲಲ್ಲಿಡಿ, ರಪ್ಪ ಒಣಗ್ತದೆ ಅದು, ನಿಮ್ಗೆ ಗೊತ್ತಾಗ್ತದೆ. ಅದನ್ನ ತಣಿದ ನಂತರ ಒಂದು ಡಬ್ಬಿಯಲ್ಲಿ ಹಾಕಿ ಇಡಿ. 1 ವರ್ಷ ಆರಾಮಾಗಿ ನೀವು ಇದನ್ನ ಯೂಸ್ ಮಾಡ್ಕೋಬಹುದು. ಅಡುಗೆಗೂ ಯೂಸ್ ಮಾಡ್ಬೋದು, ಮುಖಕ್ಕೂ ಯೂಸ್ ಮಾಡ್ಕೋಬಹುದು. ಈ ಟಿಪ್ಸ್ ಅನ್ನ ನೀವು ಒಮ್ಮೆ ಟ್ರೈ ಮಾಡಿ, ಅಂದ್ರೆ ಇದನ್ನ ನೀವು ಒಮ್ಮೆ ಮನೆಯಲ್ಲಿ ಮಾಡ್ಕೊಳ್ಳಿ, ನಿಮ್ಗೆ ಖುಷಿ ಆಗ್ತದೆ. ಹಾಗಾದ್ರೆ ತಡ ಯಾಕೆ, ಇನ್ನು ಅರಶಿನದ ಪುಡಿಯನ್ನ ಮನೆಯಲ್ಲೇ ಮಾಡ್ಕೊಳ್ಳಿ. ಈ ವ್ಲಾಗ್ ಇಷ್ಟ ಆದ್ರೆ ಏನ್ ಮಾಡ್ಬೇಕು ಗೊತ್ತಿದೆ ತಾನೇ, ಲೈಕ್ ಮಾಡಿ, ಕಮೆಂಟ್ ಹಾಕಿ, ಎಲ್ರಿಗೂ ಇದನ್ನ ಶೇರ್ ಮಾಡಿ. ಹಾಗಾದ್ರೆ ನಾನಿನ್ನು ಹೊಸ ವ್ಲಾಗ್ನೊಂದಿಗೆ ನಿಮ್ಮೊಂದಿಗೆ ಸಿಗ್ತೇನೆ. ಪುರ್ಸೊತ್ ಮಾಡಿ ನೋಡಿದ್ದಕ್ಕೆ ಥ್ಯಾಂಕ್ ಯು.